ಪ್ರೈಸ್ ದ ಲಾರ್ಡ್ ಎಲ್ಲರಿಗೂ. ಇವತ್ತು ಅಬ್ರಾಮನ ಚರಿತ್ರೆಯನ್ನು ಕುರಿತು ನಾವು ನೋಡೋಣ. ಅದಕ್ಕೆ ಮುಂಚಿತವಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ವಿಡಿಯೋಗಳನ್ನು ಕೊಡೋದಕ್ಕೆ ನನಗೆ ಸಪೋರ್ಟ್ ಮಾಡಿ. ಇವತ್ತು ಅಬ್ರಾಮನ ತಂದೆ ಹೆಸರು ತೆರಹನು ನೋಡಿ, ಒಂದು ಅಬ್ರಾಮನ ಕರ್ಕೊಂಡು ನೋಡಿ ಅಲ್ಲಿ ಕಾನಾನ್ ದೇಶಕ್ಕೆ ಹೋಗ್ಬೇಕೆಂದು ಕಲ್ತಿಯರ ಊರೆಂಬ ಪಟ್ಟಣ ಬಿಟ್ಟು ಒಂದು ಆರಾನ್ ಪಟ್ಟಣಕ್ಕೆ ಬಂದು ಅಲ್ಲೇ ವಾಸ ಮಾಡ್ತಾರೆ. ಅಲ್ಲಿ ತೆರನ 205 ವರ್ಷದವರೆಗೂ ಇದ್ದು ಅಲ್ಲಿ ಸಾಯ್ತಾ ಇದ್ದಾನೆ. ನೋಡಿ, ಅಬ್ರಾಮನು ದೇವರು ಒಂದು ವಾಗ್ದಾನ ಮಾಡ್ತಾ ಇದ್ದಾರೆ. ನೀನು ನಿನ್ನ ಸ್ವದೇಶನ ಬಿಟ್ಟು ಒಂದು ನಾನು ತೋರಿಸುವಂಥ ಕಾನಾನ್ ದೇಶಕ್ಕೆ ನೀನು ಹೋಗ್ಬೇಕು ಅಂತೇಳಿ ದೇವರು ಒಂದು ಆಶೀರ್ವಾದ ಮಾಡ್ತಾ ಇದ್ದಾರೆ. ನೋಡಿ, ನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತೀನಿ, ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನನ್ನು ಶಪಿಸ್ತೇನೆ, ಅರಸೋರ್ನ ಅರಸ್ತೇನೆ ಅಂತೇಳಿ ದೇವರು ಏನು ಮಾಡ್ತಾ ಇದ್ದಾರೆ, ಈ ಭೂಲೋಕದಲ್ಲಿ ನಿನ್ನ ಕುಲನ ದೊಡ್ಡ ಜನಾಂಗವಾಗಿ ಮಾಡ್ತೀನಿ ಅಂತೇಳಿ ಅಬ್ರಾಮನಿಗೆ ವಾಗ್ದಾನ ಮಾಡ್ತಾರೆ. ಅಬ್ರಾಮನಿಗೆ ದೇವರು ಹೇಳಿದಾಗೆ ಅಬ್ರಾಮನ್ ಏನು ಮಾಡ್ತಾ ಇದ್ದಾನೆ, ಅಲ್ಲಿಂದ ಹೊರಟು ಬರಬೇಕಾದ್ರೆ ಲೋಟನ್ನು ಕೂಡ ಸಂಗಡ ಕರ್ಕೊಂಬರ್ತಾ ಇದ್ದಾನೆ. ಲೋಟನು ಅಬ್ರಾಮನ ತಮ್ಮನ ಒಂದು ಮಗನಾಗಿರ್ತಾನೆ. ನೋಡಿ, ಆ ಒಂದು ಕಾರರ್ ಪಟ್ಟಣ ಬಿಟ್ಟು ಬರ್ತಾ ಇದ್ದಾನೆ. ಆಗ ಇನ್ನು 75 ವರ್ಷ ಆಗಿರುತ್ತೆ ಅಬ್ರಾಮನಿಗೆ ದೇವ್ರು ಕರೆದಾಗ. ಅಲ್ಲಿ ಬಿಟ್ಟು ಬಂದು ದೇವರು ಹೇಳಿದ ತಕ್ಷಣ ಪಟ್ಟಣವನ್ನು ಬಿಟ್ಟು ತನ್ನ ಹೆಂಡತಿಯ ಸಂಗಡ ಮತ್ತು ಆತನ ಒಂದು ದನ ಕುರಿಗಳು ದಾಸದಾಸಿಯರನ್ನೆಲ್ಲ ಕರ್ಕೊಂಡು ಕಾನಾನ್ ದೇಶಕ್ಕೆ ಬರ್ತಾನೆ. ಅಲ್ಲಿ ಬಂದಾಗ ಅಲ್ಲಿ ಸಂಚಾರ ಮಾಡ್ತಾ ಶೇಕೆಮ್ ಎಂಬ ಊರಿಗೆ ಬರ್ತಾರೆ. ಅಲ್ಲಿ ಬಂದು ದೇವರಿಗೆ ಗುಡಾರ ಹಾಕೊಡ್ತಾರೆ. ಅಲ್ಲಿ ದೇವರು ದರ್ಶನ ಕೊಡ್ತಾರೆ. ನೋಡಿ, ದೇವರು ದರ್ಶನ ಕೊಟ್ಟಾಗ ಅಲ್ಲಿ ಒಂದು ಯಜ್ಞವೇದಿಯನ್ನು ಕಟ್ಟಿ ದೇವ್ರಿಗಲ್ಲಿ ಒಂದು ಯಜ್ಞವನ್ನು ಸಮರ್ಪಿಸ್ತಾ ಇದ್ದಾನೆ ದೇವರಿಗೋಸ್ಕರ. ಅದೇ ವಿಧವಾಗಿ ಬೆತೆಲ್ಗೂ ಬರಬೇಕಾದ್ರೆ ಅಲ್ಲಿ ಕೂಡ ಒಂದು ಯಜ್ಞವೇದನ ಕಟ್ಟಿ ದೇವರಿಗೆ ಒಂದು ಆರಾಧಿಸ್ತಾ ಇದ್ದಾನೆ. ನೋಡಿ, ಅಬ್ರಾಮನು ಅದೇ ರೀತಿ ಮುಂದೆ ಸಂಚರಿಸ್ಬೇಕಾದ್ರೆ ಕಾನಾನ್ ದೇಶದ ದಕ್ಷಿಣ ಸೀಮೆ ಮುಂದೆ ದೇಶದಲ್ಲಿ ಘೋರ ಬರ ಬಂದಿರುತ್ತೆ. ಏನಪ್ಪ ಇಲ್ಲೆಲ್ಲ ಬರ ಬಂದ್ಬಿಟ್ಟಿದೆಯಲ್ಲ ಅಂತೇಳಿ ಏನು ಮಾಡ್ತಾರೆ, ಐಗುಪ್ತ ದೇಶದ ಕಡೆ ಕೆಲವು ಕಾಲ ಇದ್ದು ಬರೋಣ ಅಂತೇಳಿ ಬೆಟ್ಟ ಸೀಮೆಯಿಂದ ಇಳಿದು ಐಗುಪ್ತ ದೇಶಕ್ಕೆ ಹೋಗ್ತಾರೆ. ಆ ಐಗುಪ್ತ ದೇಶಕ್ಕೆ ಹೋಗ್ಬೇಕಾದ್ರೆ ಹೆಂಡತಿ ಸಾರಳಿಗೆ ಹೇಳ್ತಾರೆ, ನೀನು ತುಂಬ ಸುಂದರವಾಗಿದೆಯಾ, ನೀನು ನೋಡಿ ಏನಾದರೂ ನನ್ನ ಯಾರಾದರೂ ಸಾಯಿಸ್ಬಿಡೋರು, ಅದಕ್ಕೋಸ್ಕರ ನೀನೇನು ಹೇಳ್ತೀರಂದರೆ ಐಗುಪ್ತದವ್ರ ಸಂಗಡ ನಾನು ಅಬ್ರಾಮನ ತಂಗಿ ಅಂತ ಹೇಳಬೇಕು, ನೀನು ನನ್ನ ತಂಗಿ ಅಂತ ಹೇಳಬೇಕಾಗುತ್ತೆ, ನಿನ್ನ ನಿಮಿತ್ತ ನಾನು ಬದುಕೊಳ್ತೀನಿ ಅಂತ ಹೇಳ್ತಾರೆ. ಆಗ ಅಬ್ರಾಮನು ನೋಡಿ ಆ ಥರ ತಂಗಿ ಅಂತ ಹೇಳುವಂದಾಗ ಅಲ್ಲಿ ಫರೋಹನ ಒಂದು ಸಮ್ಮುಖದವರು ಅವಳನ್ನು ನೋಡಿ ಎಷ್ಟು ಸುಂದರವಾಗಿದ್ದಾಳಲ್ಲ ಅಂತೇಳಿ ಅಬ್ರಾಮನಿಗೆ ಹೇಳಿದಾಗ ಅಬ್ರಾಮನು ಆಗ ಎಷ್ಟು ಸುಂದರಿಯಾಗಿದ್ದಾಳಲ್ಲ ಅಂತೇಳಿ ಸಾರಳನ್ನು ಹೋಗಿ ಫರೋಹನ ಸಮ್ಮುಖದಲ್ಲಿ ಹೊಗಳ್ತಾರೆ. ಆಗ ಫರೋಹನನು ಅವಳನ್ನು ಕರ್ಕೊಂಬನ್ರಿ ಅಂಥೇಳಿ ಹೇಳ್ತಾನೆ. ಆಗ ಸಾರಳನ್ನು ಕರ್ಕೊಂಬಂದು ಅವ್ನ ಮನೇಲಿ ಇರಿಸ್ಕೊಳ್ತಾನೆ. ನೋಡಿ, ದೇವರು ಫರೋಹನನ್ನು ಗದರಿಸಿದಾಗ ಅಬ್ರಾಮನ ಕರೆದು ಹೇಳ್ತಾ ಇದ್ದಾರೆ. ಆಗ ಅಬ್ರಾಮನ ಫರೋಹನ ಕರೆದು, ನಿನ್ನ ಹೆಂಡ್ತಿನ ಮತ್ತು ದಾಸದಾಸಿಯರನ್ನು ಕೊಡ್ತೀನಿ, ಸರ್ವ ಸಂಪತ್ತನ್ನು ಕೊಡ್ತೀನಿ, ಎಲ್ಲ ತೊಗೊಂಡು ಇನ್ನಿಂದ ನೀನು ಹೋಗ್ಬಿಡಪ್ಪ ಅಂತೇಳಿ ಆ ಒಂದು ಫರೋಹನನ್ನು ಹೇಳಿ ಅಲ್ಲಿಂದ ಕಳಿಸ್ತಾ ಇದ್ದಾನೆ. ನೋಡಿ, ಅಬ್ರಾಮನ್ ಅಲ್ಲಿಂದ ತನ್ನ ಹೆಂಡತಿ ಜೊತೆ ಐಗುಪ್ತ ದೇಶನ ಬಿಟ್ಟು ಕಾನಾನ್ ದೇಶಕ್ಕೆ ಬಂದ್ಬಿಡ್ತಾರೆ. ಆಗ ಬಂದಾಗ ಅವರು ಐಶ್ವರ್ಯವಂತರಾಗಿ ಬಹಳವಾಗಿ ಚಿನ್ನ ಬೆಳ್ಳಿ ಬಂಗಾರ ಇರ್ತದೆ ಅವ್ರ ಹತ್ರ, ಅಷ್ಟರಲ್ಲಿ ಐಶ್ವರ್ಯವಂತರಾಗಿರ್ತಾರೆ. ನೋಡಿ, ಅವರಿಬ್ಬರಿಗೂ ಲೋಟನಿಗೂ ಮತ್ತು ಅಬ್ರಾಮನಿಗೂ ಜಾಗ ಸಾಕಾಗೋದಿಲ್ಲ. ಅಷ್ಟಾಗಿ ಅವರು ದೇವರು ಆಶೀರ್ವದಿಸಲ್ಪಟ್ಟಿರ್ತಾರೆ. ಆಗ ಒಂದಿನ ಅವರು ದನ ಕಾಯೋರಿಗೆ, ಅಬ್ರಾಮನ್ ದನ ಕಾಯೋರಿಗೆ ಮತ್ತು ಲೋಟನ್ ದನ ಕಾಯೋರು ಇಬ್ಬರಿಗೂ ಜಗಳ ಬಂದ್ಬಿಡ್ತದೆ. ಜಗಳ ಬಂದಾಗ ಏನಾಗುತ್ತೆ, ಅಬ್ರಾಮನ್ ಬಂದು ಮಾತಾಡ್ತಾರೆ, ನೋಡಪ್ಪ ನಾವಿಬ್ಬರು ಈಗ ಸಹೋದರರಾಗಿದ್ದೀರಿ, ನಮಗೆ ಜಗಳ ಬೇಡ ನಮ್ಮ ಮಧ್ಯದಲ್ಲಿ, ಯಾಕೆಂದರೆ ನಾವಿಬ್ಬರು ಕಿತ್ತಾಡೋ ಅಂಥ ಒಂದು ಇದು ಬೇಡ. ನೋಡಿ, ನಿನ್ನ ಎದುರುಗೇ ಇದೆ, ನೀನು ಯಾವ ಕಡೆ ಹೋಗ್ತೀಯೋ ನೋಡಿ, ನೀನು ಎಡಗಡೆ ಹೋದರೆ ನಾನು ಬಲಗಡೆ ಹೋಗ್ತೀನಿ, ನೀನು ಬಲಗಡೆ ಹೋದರೆ ನಾನು ಎಡಗಡೆ ಹೋಗ್ತೀನಿ, ನಿನಗೆ ಯಾವ ಸ್ಥಳ ಬೇಕು ನೀನೇ ಆರಿಸ್ಕೊ, ನೀನು ಆರಿಸ್ಕೊಂಡು ಬಿಟ್ಟಿದ್ದನ್ನು ನಾನು ಅದರಲ್ಲಿ ಹೋಗ್ತೀನಿ ಅಂತ ಹೇಳುವಾಗ ಆ ಒಂದು ಸೋದಮ್ ಗೊಮೋರರ ಕಡೆ ಕಣ್ಣೆತ್ತು ನೋಡ್ತಾನೆ. ಆಗ ಅದು ಯೊರ್ದನ್ ಹೊಳೆ ಸುತ್ತಲ ಪ್ರದೇಶ ತುಂಬ ಹಚ್ಚ ಹಸಿರವಾಗಿರ್ತದೆ. ಆ ಹಚ್ಚ ಹಸಿರವಾಗಿರೋದ ಕಡೆ ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಆಯ್ತಪ್ಪ, ನಿನ್ನ ಇಷ್ಟ, ನೀನು ಬಿಟ್ಟಿದ್ದ ಕಡೆ ನಾನು ಇರ್ತೀನಿ ಅಂತೇಳಿ ಅಬ್ರಾಮನ್ ಅಲ್ಲಿರ್ತಾನೆ. ನೋಡಿ, ಅದಾದಮೇಲೆ ಅಬ್ರಾಮನಿಗೆ ಕಾನಾನ್ ದೇಶ ನಿನ್ನ ಸಂತತಿಗೆ ಕೊಡ್ತೀನಿ ಅಂತೇಳಿ ದೇವರು ಆಶೀರ್ವಾದ ಮಾಡ್ತಾರೆ. ನೋಡಿ, ಅವರು ಅಬ್ರಾಹ್ಮನಿಗೆ ಆಶೀರ್ವಾದ ಮಾಡಿದಾಗ ನೋಡಿ, ಭೂಮಿ ನಿನ್ನ ಒಂದು ಸಂತಾನನ ಸಂಖ್ಯವಾಗಿ, ಧೂಳಿನ ಸಂಖ್ಯವಾಗಿ ನಿನ್ನ ಆಶೀರ್ವದಿಸ್ತೇನೆ, ನೀನು ಹೋಗಿ ಈ ದೇಶನೆಲ್ಲ ಸುತ್ತಾಡ್ಕೊಂಬ ಅಂತೇಳಿ ದೇವರು ಹೇಳ್ತಾರೆ. ನೋಡಿ, ಅವಾಗ ಅದನ್ನೆಲ್ಲ ಆಶೀರ್ವಾದವಾಗಿ ದೇವರು ಅಲ್ಲಿ ಹೇಳಿದ ತಕ್ಷಣ ದೇವರು ಮತ್ತೆ ಅಲ್ಲಿ ಯಜ್ಞವಿಧಿ ಮಾಡ್ತಾ ಇದ್ದಾನೆ ಅಬ್ರಾಹ್ಮನು. ನೋಡಿ, ಲೋಟನ್ನು ಬಿಟ್ಟು ಹೋದ್ಮೇಲೆ ದೇವ್ರು ಮತ್ತೆ ಅಬ್ರಾಹ್ಮನಿಗೆ ಕಾಣಿಸ್ಕೊಂಡು ದರ್ಶನ ಕೊಟ್ಟಾಗ ಅಲ್ಲೂ ದೇವ್ರಿಗೆ ಒಂದು ಯಜ್ಞವದಿನ ಕಟ್ಟಿ ಒಂದು
ಆ ಒಂದು ಯಜ್ಞವೇದಿನ ಅರ್ಪಿಸ್ತಾ ಇದ್ದಾನೆ. ನೋಡಿ ಅದೇ ವಿಧವಾಗಿ ಲೋಟನು ಸೆರೆ ಹಿಡ್ಕೊಂಡು ಹೊರಟೋಗ್ತಾರೆ. ಕೆರ್ದೋಲ್ ಗೋಮರನು ಬಂದು ಒಂದು ಸೋದೋಮ್ ಗೊಮರದ 5 ರಾಜರನ್ನು ಸೋಲಿಸಿ ಅಲ್ಲಿ ಆ ಒಂದು ಲೋಟನನ್ನು ಮತ್ತು ಆತ ಆಸ್ತಿನೆಲ್ಲ ಸೂರೆ ಮಾಡ್ಕೊಂಡು ಹೊರಟೋಗ್ತಾನೆ. ನೋಡಿ ಆಗ ಬಂದು ಇಬ್ರಿಯನಾದ ಅಬ್ರಾಮನ ಬಳಿಗೆ ಓಡಿ ಬಂದು ಈ ಥರ ನಿನ್ನ ಅಣ್ಣನ ಮಗನಾದ ಲೋಟನನ್ನು ಕಿರ್ದೋನ್ ಎತ್ಕೊಂಡು ಕೆರ್ದೋಲ್ ಗೋಮರನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ, ಸೂರೆ ಮಾಡ್ಕೊಂಡು ಹೊರಟೋಗಿದ್ದಾನೆ ಅಂತ ಹೇಳಿದಾಗ ಏನು ಮಾಡ್ತಾನೆ, ಅಬ್ರಾಮನು ಮನೆಯಲ್ಲೇ ಸಾಕಿದಂಥ ಒಂದು ಸೈನ್ಯವನ್ನು 318 ಮಂದಿ ಆಳುಗಳಿರ್ತಾರೆ, ಅವ್ರನ್ನೆಲ್ಲ ಸೈನ್ಯ ಕಟ್ಕೊಂಡು ಬರ್ತಾನೆ. ಕಟ್ಕೊಂಬಂದು ಆ ರಾಜರನ್ನೆಲ್ಲ ಹೊಡೆದು ಇದು ಮಾಡಿ ಅಲ್ಲಿಂದ ಅವ್ರ ತಮ್ಮನ್ನು ಬಿಡಿಸ್ಕೊಂಡು ಮತ್ತೆ ಅಲ್ಲಿ ಸೆರೆಯಲ್ಲಿದ್ದಂಥ ಒಂದು ಸ್ತ್ರೀಯರನ್ನೆಲ್ಲ ಬಿಡಿಸ್ಕೊಂಡು ಬರ್ತಾ ಇದ್ದಾನೆ. ಬಿಡಿಸ್ಕೊಂಡು ಬರಬೇಕಾದ್ರೆ ಅವನು ಕೆರ್ದೋಲ್ ಗೋಮರನ ಅವನೊಂದಿಗೆ ರಾಜರನ್ನು ಹೊಡೆದು ಬಂದ ಮೇಲೆ ಸೋದೋಮಿನ ಅರಸನು ತಗ್ಗಿನ ಎನಿಸಿನ ಅರಸನು ತಗ್ಗಿನ ಅವನು ನೋಡಿ ಎದುರುಗೊಳಕ್ಕೆ ಬರ್ತಾ ಇದ್ದಾನೆ. ಆ ಒಂದು ಸೊದೋಮನ ಅರಸನನ್ನು ಎದುರುಗೊಳಕ್ಕೆ ಬರಬೇಕಾದ್ರೆ ಸಾಲೇಮಿನ ಅರಸನಾದ ಮೆಲ್ಕಿಜೆದೆಕನ ಎದುರುಗೊಳ್ತಾ ಇದ್ದಾನೆ. ಹಾಗೆ ಎದುರುಗೊಂಡು ನೋಡಿ ಆ ಒಂದು ಮೆಲ್ಕಿಜೆದೆಕ ಅರಸನು ಬಂದು ರೊಟ್ಟಿ ಮತ್ತು ದ್ರಾಕ್ಷಾರಸನ್ನು ಕೊಡ್ತಾ ಇದ್ದಾನೆ. ಆ ಕೊಟ್ಟಿದಾಗ ಅಲ್ಲಿ ಏನೆಲ್ಲ ಸೂರೆ ಮಾಡ್ಕೊಂಬಂದು ಬಂದಿದ್ನೋ ಅಬ್ರಾಮನ ಅದರಲ್ಲಿ 10ನೇ ಒಂದು ಭಾಗನ ಕೊಡ್ತಾ ಇದ್ದಾನೆ, ಒಂದು 10ಮ ಭಾಗವನ್ನು ಅಲ್ಲಿ ದೇವರಿಗೆ ಮೆಲ್ಕಿಜೆದೆಕನಿಗೆ ಅರ್ಪಿಸ್ತಾ ಇದ್ದಾನೆ, ಯಾಜಕನಿಗೆ. ನೋಡಿ ಅಲ್ಲಿಂದ ಏನು ಮಾಡ್ತಾನೆ, ಅಬ್ರಾಮನು ಬರ್ತಾನೆ. ಅಲ್ಲಿ ಸೊದೋಮಿನ ಅರಸನು ಏನು ಮಾಡ್ತಾನೆ, ಅಬ್ರಾಮನಿಗೆ ನೀನು ಸೂರೆ ಮಾಡ್ಕೊಂಬಂದಿರೋ ಅಂಥ ಒಂದು ಜನರನ್ನೆಲ್ಲ ನನಗೆ ಒಪ್ಪಿಸ್ಬಿಡು, ಆಸ್ತಿನೆಲ್ಲ ನೀನೇ ತಗೋ ಅಂತ ಹೇಳ್ತಾನೆ. ನೋಡಿ ಅಲ್ಲಿ ಅಬ್ರಾಮನ್ ಹೇಳ್ತಾನೆ, ನನಗೇನು ಬೇಡ, ನೀನು ಕೊಟ್ಟಿದ್ರಿಂದ ನಾನು ಐಶ್ವರ್ಯವಂತನಂತ ಆಗ್ಬಿಟ್ಟೆ ಅಂತ ಹೇಳ್ಬೋದು, ನೀನೊಂದು ದಾರ ಕೂಡ ನನಗೆ ಬೇಡ, ಅವರು ಎಲ್ಲ ಎಸ್ಕೇಲ್ ಮಮ್ರೇಯರ್ಗೆ ಏನು ಕೊಡ್ತೀಯೋ ಅಷ್ಟೇ ನನಗೂ ಪಾಲು ಬರಲಿ, ಅವ್ರಿಗೆ ಹೋಗೋ ಪಾಲೇ ನನಗೆ ಬರಲಿ ಅಂತ ಹೇಳ್ತಾರೆ. ನೋಡಿ ಅಲ್ಲಿ ಅನ್ಯಾಯ ಕೊಡೋದನ್ನು ಕೂಡ ಅಬ್ರಾಮನ ಬೇಡ ಅಂತ ಹೇಳ್ತಾ ಇದ್ದಾನೆ. ಅದಾದಮೇಲೆ ದೇವರು ಮಾತಾಡ್ತಾ ಇದ್ದಾರೆ, ದರ್ಶನ ಕೊಡ್ತಾ ಇದ್ದಾರೆ. ತಿರ್ಗಾ ಅಬ್ರಾಮನೇ ಭಯಪಡಬೇಡ, ನಾನು ನಿನ್ನ ಗುರುಣೆ ಆಗಿದ್ದೀನಿ, ನಿನ್ನನ್ನು ಆಶೀರ್ವದಿಸ್ತೀನಿ, ಅತ್ಯಧಿಕವಾದ ಬಹುಮಾನಗಳನ್ನು ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೋಡಿ ಅಬ್ರಾಮನ್ ಹೇಳ್ತಾನೆ, ದೇವ್ರೇ ನೀನು ಏನು ಕೊಟ್ಟರೆ ಏನಪ್ಪ, ನನಗೆ ಸಂತಾನನೇ ಇಲ್ಲ, ನಾನು ನೋಡಿ ನನ್ನ ಮನೆಯಲ್ಲಿರುವಂಥ ಒಂದು ಆಳಿಗೆ ಇದೆಲ್ಲ ಸ್ವಂತ ಆಗೋತ್ತದೆ, ಇಲಿಯೇಜರ್ ಪಾಲಾಗೋತ್ತದೆ ಅಂತ ಹೇಳಿದ್ರೆ ಅವಾಗ ದೇವ್ರು ಹೇಳ್ತಾರೆ, ಇಲ್ಲ ನೀನು ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳೇ ಬಾಧ್ಯಸ್ಥರಾಗ್ತಾರೆ ಅಂತ ವಾಗ್ದಾನ ಮಾಡುತ್ತೆ ಅಂತೇಳಿ ಅವನ್ನ ಹೊರಗಡೆ ಕರ್ಕೊಂಬಂದು ಆಕಾಶ ಕಡೆ ನೋಡು, ನಕ್ಷತ್ರಗಳು ಲೆಕ್ಸೋದಾದರೆ ನಿನ್ನ ಕೈಲಿ ಲೆಕ್ಸು, ಅಷ್ಟಾಗಿ ನಿನ್ನ ಸಂತಾನನ ನಾನು ಆಶೀರ್ವದಿಸ್ತೀನಿ ಅಂತೇಳಿ ಅಬ್ರಾಮ ಒಂದು ಮಾತಿನ ಮೇಲೆ ನಂಬಿಕೆ ಇರ್ತಾನೆ. ಆ ನಂಬಿಕೆ ಇಟ್ಟಿದಾಗ ದೇವರು ಲೆಕ್ಕಕ್ಕೆ ತಗೊಂಡು ಅದನ್ನು ನೀತಿವಂತನೇ ಅಂತ ಎಣಿಸ್ತಾರೆ. ನೋಡಿ ಅದಾದಮೇಲೆ ದೇವರು ಏನು ಮಾಡ್ತಾರೆ, ಅದೇ ಥರ ಆಗ ಈ ದೇಶನೆಲ್ಲ ನೀನು ಬಾಧ್ಯವಾಗಿ ಕೊಡ್ತೀನಿ ಅಂತ ಹೇಳಿದಾಗ ಅಬ್ರಾಮನು ಇದು ನಾನು ಹೇಗಪ್ಪ ತಿಳ್ಕೊಳ್ಳಿ, ನೀನು ಬಾಧ್ಯವಾಗಿ ಕೊಡ್ತೀಯಾ ಅಂತೇಳಿ ಅಬ್ರಾಮನ್ ಹೇಳ್ತಾನೆ. ಅದಕ್ಕೆ ನೀನು ಏನು ಮಾಡಬೇಕು ಅಂತಂದರೆ 3 ವರ್ಷಗಳ ಮಣಕ ಆಡು, ಟಗರು, ಬೆಳವಕ್ಕಿಗಳು, ಪಾರ್ವಳಿಗಳ ಮರಿಗಳನ್ನೆಲ್ಲ ಇವನ್ನೆಲ್ಲ ತೆಗೆದುಕೊಂಡು ನೀನು ಏನು ಮಾಡ್ತೀಯ, ಇವನ್ನೆಲ್ಲನೂ ಪಶುಗಳನ್ನ ಎರಡೆರಡಾಗಿ ಕಟ್ ಮಾಡಿ ಇಡು, ತುಂಡಾಗಿ. ಪಕ್ಷಿಗಳನ್ನ ಕಟ್ ಮಾಡಬೇಡ ಅಂತ ಹೇಳ್ತಾರೆ. ನೋಡಿ ಕಟ್ ಮಾಡೋದಿಲ್ಲ, ಅವನ್ನೆಲ್ಲ ಆ ಶವಗಳನ್ನ ಏನು ಮಾಡ್ತಾರೆ, ಒಂದು ಯಜ್ಞವೇದಿ ಮೇಲೆ ಇಡ್ತಾನೆ ಅಬ್ರಾಮನ್. ನೋಡಿ ಆ ಒಂದು ಶವಗಳ ಮೇಲೆ ಹದ್ದುಗಳೆಲ್ಲ ಹಾರಾಡ್ತಾ ಇರ್ತವೆ. ಆಗ ಅಬ್ರಾಮನ್ ಅವನು ಏನು ಮಾಡ್ತಾನೆ, ಎಲ್ಲ ಓಡಿಸ್ಬಿಟ್ಟು ದೇವ್ರು ಬರೋದು ಸಮಯ ತಡವಾಗಿದೆ ಅಂತೇಳಿ ನಿದ್ದೆ ಮಾಡಿಬಿಡ್ತಾನೆ ಅಬ್ರಾಮನ್. ನೋಡಿ ಅಬ್ರಾಮನ್ ಏನು ಮಾಡ್ತಾ ಇದ್ದಾನೆ, ಅಲ್ಲಿ ಗಾಢ ನಿದ್ರೆಗೆ ಹೋಗ್ತಾ ಇದ್ದಾನೆ. ನೋಡಿ ದೇವರು ಬರ್ತಾ ಇದ್ದಾರೆ, ಕರ್ಗತ್ತಲು ಅವನ ಮೇಲೆ ಕವಿತು ಅವನು ಏನು ಮಾಡ್ತಾನೆ, ಭಯದಿಂದ ಎದ್ದೊಳ್ತಾ ಇದ್ದಾನೆ. ಏನಪ್ಪ ಭಯ ಅಂತ, ಒಂದು ಕತ್ಲಾಗ್ಬಿಡ್ತಲ್ಲ ಅಂತೇಳಿ ಭಯದಿಂದ ಎದ್ದೊಳ್ತಾ ಇದ್ದಾನೆ. ಆಗ ನಿನ್ನ ಚೆನ್ನಾಗಿ ತಿಳಿತಕ್ಕದರೆ ಅಂದರೆ ಏನಂತ ದೇವ್ರು ಹೇಳ್ತಾ ಇದ್ದಾರೆ, ಅಲ್ಲಿ ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸ ಮಾಡ್ತಾರೆ, ಅಲ್ಲಿ ದಾಸರಾಗಿರ್ತಾರೆ, 400 ವರ್ಷ ಅವರು ಬಾಧೆ ಪಡ್ತಾರೆ, ಅವರಿಂದ ಬಿಟ್ಟು ಕೆಲಸ ಮಾಡ್ಕೊಳ್ತಾರೆ. ಜನಾಂಗವಾಗಿ ನಾನು ಶಿಕ್ಷಿಸಿ ನಂತರ ಅವರನ್ನು ಆಸ್ತಿವಂತರನ್ನಾಗಿ ಮಾಡಿ ಆ ದೇಶದಿಂದ ಬಿಡುಗಡೆ ಕೊಟ್ಟು. ನೋಡಿ ಇಲ್ಲಿ ನಾವು ನೋಡಬೇಕಾಗಿರುವಂಥ ಒಂದು ವಿಷಯ ಇದೆ. ನೋಡಿ ಅಬ್ರಾಮನು ದೇವ್ರು ಬಡೋದೊಂದು ತಡ ಆಗುತ್ತೆ ಅಂತೇಳಿ ಒಂದು ನಿಮಿಷ ಗಾಢವಾದ ನಿದ್ರೆಗೆ ಹೋಗಿದ್ದಕ್ಕೆ ಅವತ್ತು ಎಲ್ಲ ಒಂದು ಅಬ್ರಾಮನ ಸಂತತಿಯು ಅನ್ಯ ದೇಶದಲ್ಲಿ ಬಿಟ್ಟು ಕೆಲಸ ಮಾಡೋಕ್ಕೆ 400 ವರ್ಷ ಕಾಲ ಅವರನ್ನು ಬಿಟ್ಟು ಕೆಲಸ ಮಾಡೋ ವರ್ಷ ದುಡಿಯುವಂತೆ ದೇವರು ಅಲ್ಲಿ ಒಂದು ಶಾಪ ಕೊಡ್ತಾ ಇದ್ದಾರೆ. ನೋಡಿ ನಾವು ಅರ್ಥ ಮಾಡ್ಕೋಬೇಕು. ನೋಡಿ ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ನೋಡಿ ದೇವರು ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡಿ ಶೋಧನೆಗಳು ಆಗದಂತೆ ಪ್ರಾರ್ಥಿಸಿರಿ ಅಂತ ದೇವರು ಹೇಳ್ತಾರೆ. ನೋಡಿ ಈ ಎಚ್ಚರಿಕೆಯಿಂದ ಪ್ರಾರ್ಥಿಸಿಲ್ಲ ಅಂದರೆ ನಾವೇನು ಮಾಡ್ತೀರಿ, ಸಮಸ್ಯೆಗಳಿಗೆ, ಕಷ್ಟಗಳಿಗೆ, ವೇದನೆಗಳಿಗೆ ಒಳಗಾಗೋಗ್ತೀರಿ ಅಲ್ವಾ. ಎಚ್ಚರಿಕೆಯಿಂದ ಪ್ರಾರ್ಥಿಸುವಾಗ ನಾವು ಅವುಗಳಿಂದ ತಪ್ಪಿಸ್ಕೋಬೋದು. ನೋಡಿ ಇಲ್ಲಿ ಆತನು ಗಾಢವಾದ ನಿದ್ರೆ ಮಾಡಿದ್ದಕ್ಕೆ 400 ವರ್ಷ ಅಬ್ರಾಮನ ಸಂತತಿ ಬಿಟ್ಟು ಕೆಲಸ ಮಾಡ್ತಾರೆ, ಎಷ್ಟು ಬಾಧೆಗಳನ್ನು ಅನುಭವಿಸ್ತಾರೆ. ನೋಡಿ ಅದಾದಮೇಲೆ ನಾನು ಅವ್ರನ್ನ ಅಲ್ಲಿಂದ ಬಿಡಿಸ್ಕೊಂಬರ್ತೀನಿ
ಎಲ್ಲ ಆಸ್ತಿವಂತರನ್ನಾಗಿ ಮಾಡಿ ಅಲ್ಲಿಂದ ಬಿಡಿಸ್ಕೊಂಡ್ಬಂದು ಅವರನ್ನು ಒಂದು ಕಾನಾನ್ ಊರಿಗೆ ನಾನು ಸೇರಿಸ್ತೀನಿ ಅಂತೇಳಿ ದೇವರು ಅಲ್ಲಿ ಅಬ್ರಾಮನ ವಾಗ್ದಾನ ಮಾಡಿ ಅಬ್ರಾಮನ ಜೊತೆ ಒಡಂಬಡಿಕೆ ಮಾಡ್ಕೊಳ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಒಡಂಬಡಿಕೆ ಮಾಡ್ತಾ ಇದ್ದಾರೆ ದೇವರು. ನೋಡಿ ಅದಕ್ಕೆ ನಾವು ದೇವರು ನಮ್ಮನ್ನು ಎಷ್ಟೇ ಕಷ್ಟದಲ್ಲಿ ಬಿಟ್ಟರು ಮತ್ತೆ ತಿರ್ಗಾ ನಮ್ಮನ್ನು ಆ ಕಷ್ಟದಿಂದ ಆ ಒಂದು ಕರ್ಗತ್ತಲಿಂದ ನಮ್ಮ ದೇವರು ತಿರ್ಗಾ ನಮ್ಮನ್ನು ಕರ್ಕೊಂಡು ವಾಪಸ್ ಬರ್ತಾರೆ. ಅದೇ ನಮ್ಮ ದೇವರು ಯೆಹೋವ ದೇವರಾಗಿದ್ದಾರೆ. ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ ನಾವು ಜೀವಿಸಬೇಕು. ಈ ಒಂದು ಅಧ್ಯಯನ ಮತ್ತೆ ಇಸ್ಮಾಯೇಲನ ಒಂದು ಜನನವನ್ನು ನೋಡೋಣ ಮುಂದಿನ ವಿಡಿಯೋದಲ್ಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.